ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್. ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಆರ್ಥಿಕ ಶುಭಾಶಯ. ಸಂಡೇ ಸ್ವಲ್ಪ ಹೊರಗಡೆ ಕೆಲಸ ಇದ್ದಿದ್ದರಿಂದ ನನಗೆ ಅಕ್ಷಯ ತೃತೀಯ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಸ್ವಸ್ತಿಕ್ ಚಿಹ್ನೆ ಎಲ್ಲ ಬರ್ಕೊಂಡೆ. ನನಗೆ ಯೂಶ್ವಲಿ ಪೂಜೆಗೆ ರೋಜಾ ಹೂವು, ಸೇವಂತಿಗೆ ಹೂವು ಇರಲೇಬೇಕು. ಅಟ್ಲೀಸ್ಟ್ ರೋಜಾ ಹೂವು ಇಲ್ಲಾಂದರೆ ಸೇವಂತಿಗೆ ಹೂವು ಇರಲೇಬೇಕು. ಸೊ ಅದಕ್ಕೋಸ್ಕರ ರೋಜಾ ಹೂವು ಒಂದೇ ಇತ್ತು. ಸೇವಂತಿಗೆ ಹೂವು ತೊಗೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಯೂಶ್ವಲಿ ನನ್ನ ಡೈಲಿ ರುಟೀನ್ 2 ಸ್ಪೂನ್ ಕೊಕೊನಟ್ ಆಯಿಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ವಾರ್ಮ್ ವಾಟರ್ ವಿತ್ ಲೆಮನ್ ಆ್ಯಂಡ್ ಸೋಕ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಎಲ್ಲ ತಿಂತೀನಿ. ಹಾಗೆ ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಎಲ್ಲ ಹುರ್ಕೊಂಡು ಅದನ್ನು ಬೇಯಿಸ್ಕೊಂಡು ಇಟ್ಕೊಂಡೆ. ಹಾಗೆ ಬೆಲ್ಲ ಎಲ್ಲ ಕಾಯಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಮಿಕ್ಸರ್ಗೆ ಒಣ ಕೊಬ್ಬರಿ, ಗಸಗಸೆ ಮತ್ತು ಏಲಕ್ಕಿ ಹಾಕಿ ಪಾಯಸ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ 7 ಗಂಟೆ ಅಷ್ಟೊತ್ತಿಗೆ ಹೂವು ಬಂತು. ಸೊ ಸೇವಂತಿಗೆ ಎಲ್ಲ ತೊಗೊಂಡು ಪೂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು 7:30 ಒಳಗಡೆ ಪೂಜೆ ಕಂಪ್ಲೀಟ್ ಆಗಬೇಕಿತ್ತು. ಅದಕ್ಕೆ ಫಸ್ಟ್ ಪೂಜೆ ಮಾಡಿಕೊಂಡು ಆಮೇಲೆ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಈಗ ಪಾಯಸಕ್ಕೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲದ ಪಾಕ ಎಲ್ಲ ಹಾಕಿದ್ದೆ. ಅದಕ್ಕೆ ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡು ಹಾಗೆ ಒಣ ಕೊಬ್ಬರಿ ಪೇಸ್ಟ್ ಮಾಡಿಕೊಂಡು ಸೊ ಪಾಯಸಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಅನ್ನಕ್ಕೆ ಅದ್ರ ಜೊತೆ ಪಾಯಸ ಆದಮೇಲೆ ಅನ್ನದೆಲ್ಲ ರೆಡಿ ಮಾಡಿಕೊಂಡು ಎಡೆಗೆ. ಇದು ನನ್ನ ಇವತ್ತಿನ ಅಕ್ಷಯ ತೃತೀಯ ಮಿನಿ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಇವತ್ತಿನ ಫುಲ್ ವ್ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.